ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇವತ್ತು ಏನು ನಾವು ರಸಗೊಬ್ಬರ ವಿತರಣೆಯಲ್ಲಿ ಆಗ್ತಾ ಇರುವಂತಹ ಮೋಸ, ರೈತರಿಗೆ ಆಗ್ತಾ ಇರುವಂತಹ ಮೋಸ ಮತ್ತು MRP ದರಕ್ಕಿಂತ ಜಾಸ್ತಿ ಮಾರಾಟ ಮಾಡ್ತಾ ಇರೋದ್ರ ಕುರಿತು ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಈ ಒಂದು ಪತ್ರಿಕಾಗೋಷ್ಠಿಗೆ ಕೋಲಾರ ಜಿಲ್ಲಾ ಉಸ್ತುವಾರಿ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಮಹೇಶ್ ಅವರು ಬಂದಿದ್ದಾರೆ. ಹಾಗೆ ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೋಹನ್ ಅವರು, ಕೋಲಾರ ಜಿಲ್ಲಾ ಕಾರ್ಯದರ್ಶಿ ಬಾಲಚಂದ್ರ ಅವರು, ಹಾಗೆ ಮಾಲೂರು ತಾಲೂಕು ಪಕ್ಷದ ಸಕ್ರಿಯ ಕಾರ್ಯಕರ್ತರಾದ ಅನಂತರಾಮ್ ಅವರು ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿ ವಿಚಾರವಾಗಿ ಮಹೇಶ್ ಅವರು, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಕೋಲಾರ ಜಿಲ್ಲಾ ಉಸ್ತುವಾರಿ ಮಹೇಶ್ ಅವರು ಮಾತಾಡ್ತಾರೆ. ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕಾರ ಸರ್. ಏನು ಈಗ ನಮ್ಮ ರಾಜ್ಯದಲ್ಲಿ ರಸಗೊಬ್ಬರ ಹಾಗೂ DAPಗೆ ಕೊಡ್ತಾ ಇರುವಂಥ MRP ದರಕ್ಕಿಂತ ಹೆಚ್ಚು ಹಣವನ್ನು ವಸೂಲಿ ಮಾಡ್ತಾಯಿದ್ದಾರೆ ಡೀಲರ್ಗಳು ಹಾಗೂ ಸರ್ಕಾರದವರು. ಅದನ್ನು ಮುಂದಿಟ್ಕೊಂಡು ರಾಜ್ಯದ ಎಲ್ಲ ಕಡೆ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ವಿ. ಯಾರೆಲ್ಲ ಹೆಚ್ಚುವರಿ ಹಣವನ್ನು ತೊಗೊಳ್ತಾ ಇದ್ದಾರೆ DAPಗಾಗಲಿ ರಸಗೊಬ್ಬರಕ್ಕಾಗಲಿ, ನೀವು ನಮ್ಮ KRS ಪಕ್ಷದವ್ರನ್ನ ಸಂಪರ್ಕಿಸಬಹುದು. ನಿಮಗೆ ಏನು MRPದಲ್ಲಿ ಏನು ಬೆಲೆ ಸಿಗ್ತಾ ಇದೆಯೋ ಆ ಬೆಲೆಗೆ ನಾವು ಕೊಡಿಸುವಂಥ ಜವಾಬ್ದಾರಿಯನ್ನು ನಾವು ಹೊತ್ತುಕೊಂಡಿದ್ದೇವೆ. ಈಗ ರಾಜ್ಯದಲ್ಲಿ ಬೇಡಿಕೆ ಇರುವಂತಹ ಯೂರಿಯಾ ಬಂದು 18,26,000 ಟನ್ ಬೇಡಿಕೆ ಇದೆ. ಮತ್ತು DAP ಬಂದು 5,87,000 ಟನ್ ಬೇಡಿಕೆ ಇದೆ. ಮತ್ತು MOP ಬಂದು 2.21 ಲಕ್ಷ ಟನ್ ಬೇಡಿಕೆ ಇದೆ. ಮತ್ತು NPK ಬಂದು 16,64,000 ಟನ್ ಬೇಡಿಕೆ ಇದೆ. ಬಟ್ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಪ್ರಮಾಣ ವೆಚ್ಚದಲ್ಲಿ ನಮಗೆ ರಸಗೊಬ್ಬರವನ್ನು ಪೂರೈಸ್ತಾ ಇಲ್ಲ. ಮತ್ತು ಲಭ್ಯವಿದ್ದರೂ ಸಹ ಕಡಿಮೆ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಇದರ ಸಚಿವರಿಗೆ ನಾವು ಒಂದು ಮನವಿಯನ್ನು ನೀಡ್ತಾ ಇದ್ದೇವೆ. ಏನು ರಸಗೊಬ್ಬರ ಆಗಲಿ DAP ಆಗಲಿ ಸಂಪೂರ್ಣವಾಗಿ ಪೂರೈಸಬೇಕು ಅಂತ ಹೇಳ್ಬಿಟ್ಟು, ಇವುಗಳ ಜೊತೆಗೆ ರೈತರಿಗೆ ಅಗತ್ಯವಿರುವ ಕೆಲವೊಂದು ಲಿಂಕ್ ಪ್ರಾಡಕ್ಟ್ಗಳನ್ನು ಡೀಲರ್ಗಳು ಮಾಡ್ತಾ ಇದ್ದಾರೆ. ಅಂದರೆ ಈಗ ಒಂದು ರಸಗೊಬ್ಬರ ತೊಗೊಂಡ್ರೆ ಏನೋ ಕೀಟನಾಶಕಗಳನ್ನು ಸಿಂಪಡಣೆ ಮಾಡುವಂಥ ಲಿಕ್ವಿಡನ್ನು ಪೂರೈಕೆ ಮಾಡೋದು, ಇದು ತೊಗೋಬೇಕಂತ ಹೇಳ್ಬಿಟ್ಟು ಬಲವಂತವಾಗಿ ತೊಗೊಳ್ಬೇಕು ಅನ್ನೋ ರೀತಿ ಮಾಡ್ತಾಯಿದ್ದಾರೆ. ಅದನ್ನೆಲ್ಲ ಕಡಿವಾಣ ಆಗಬೇಕು. ಮತ್ತು ರೈತರಿಗೆ ಏನೇನೆಲ್ಲ ನಮ್ಮ ಬಳಿ ಸ್ಟಾಕ್ ಇದೆ ಅನ್ನೋದನ್ನು ಡಿಸ್ಪ್ಲೇನ ಹಾಕಬೇಕು ಅಂತ ಹೇಳ್ಬಿಟ್ಟು ಆಗ್ತಾಯಿಲ್ಲ. ಮತ್ತು ಏನಾದರೂ ಒಂದು ಮೋಸನೆ ವಂಚನೆ ಆದಾಗ ನಾವು ಯಾರ ಬಳಿ ಹೋಗಿ ದೂರನ್ನು ಕೊಡಬೇಕು ಅನ್ನೋದನ್ನ ಕೃಷಿ ಸಹಾಯಕ ಅಧಿಕಾರಿ ನಂಬರನ್ನು ಕೂಡ ಇಷ್ಟ ಆಗ್ತಾಯಿಲ್ಲ. ಅದನ್ನೆಲ್ಲ ಹಾಕಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಮನವಿ ಪತ್ರವನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಈ ಮನವಿ ಪತ್ರವನ್ನು ಕೃಷಿ ಸಹಾಯ ಅಧಿಕಾರಿಗಳಿಗೆ ಕೊಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಯಾರೆಲ್ಲ ಹೆಚ್ಚುವರಿ ಹಣ ತಗೊಳ್ತಾ ಇದ್ದಾರೆ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ಈಗಿನ ಮನವಿ ಮಾಡ್ಕೊಳ್ತಾ ಇದ್ದೀವಿ.